ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಮೇ 7ರಂದು ನಮ್ಮ ಕ್ಷೇತ್ರ 2ನೇ ಭಾಗದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. 18ನೇ ಲೋಕಸಭಾ 2024ರ ಲೋಕಸಭಾ ಚುನಾವಣೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯ ಪತ್ರಿಕಾಗೋಷ್ಠಿ ಸಾಮಾನ್ಯವಾಗಿ ನಡೀತಾ ಇರ್ತದೆ. ಬೇರೆ ಬೇರೆ ಪಕ್ಷದವರು ನಡೀತಾ ಇರ್ತದೆ, ಬೇರೆ ಬೇರೆ ಸಮಾಜದವರು ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಈಡಿಗ ಸಮುದಾಯದವರು, ನಮ್ಮ ಪಕ್ಷದಲ್ಲಿ ತೊಡಸ್ಕೊಂಡಿರುವಂತಹ ಈಡಿಗ ಸಮುದಾಯದ ಪ್ರಮುಖರು ಅಂತ ಹೇಳಿ ವಾಸ್ತವಾಂಶ ಏನಿದೆ ಇದನ್ನ ತಮ್ಮ ಮುಂದೆ ಹೇಳಲಿಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿನ ಕಳೆದ ಸುಮಾರು ದಿನಗಳಿಂದ ನಮ್ಮ ವಿರೋಧ ಅಂದ್ರೆ ಕಾಂಗ್ರೆಸ್ನವರು ಸಾಕಷ್ಟು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಅದ್ರಲ್ಲಿ ಬೇರೆ ಬೇರೆ ಅಂಶಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಪ್ರಸ್ತುತವಾಗಿ ಚರ್ಚೆಗೆ ಬರ್ತಾ ಇರೋಂತ ವಿಷಯ ಅಂದ್ರೆ ಶರಾವತಿ ಮುಳುಗಡೆ ಸಂತ್ರಸ್ತರ ವಿಚಾರ ಅಂತ ಬಹಳಷ್ಟು ಜನ ಬಹಳಷ್ಟು ವಿಮರ್ಶೆಗಳು ಮಾಡಿದ್ದಾರೆ, ಚರ್ಚೆನೂ ಆಗಿದೆ. ತಮಗೂ ಅದನ್ನ ಮತ್ತೆ ಪುನರುಚ್ಚಾರ ಮಾಡೋದು ಬೇಡ, ಸಂಕ್ಷಿಪ್ತವಾಗಿ ಹೇಳ್ತೀನಿ ಏನಾಗಿತ್ತು ಅಂತ ಹೇಳಿ. ನಿಮಗೂ ಎಲ್ಲ ಗೊತ್ತಿರ್ಬೋದು. ಶರಾವತಿ ಜಲವಿದ್ಯುತ್ ಘಟಕಕ್ಕೆ 1958ರಿಂದ 63ರ ಸಮಯದಲ್ಲಿ ಭೂಸ್ವಾಧೀನ ಆಗುತ್ತೆ. ಸರ್ಕಾರಿ ಭೂಮಿ ಅಲ್ಲದೆ ಸುಮಾರು 14,714 ಎಕರೆ ಖಾಸಗಿ ಜಮೀನು, ಪ್ರೈವೇಟ್ ಹಿಡುವಳಿ ಜಮೀನು, ಬೇರೆ ಬೇರೆ ತರದ ಜಮೀನು ಕೂಡ ಭೂಸ್ವಾಧೀನ ಆಗಿರುತ್ತೆ. 58ರಿಂದ 63ವರೆಗೂ ಆಗುತ್ತೆ. ಆಮೇಲೆ ತದನಂತರ ಅಲ್ಲಿ ನಿರಾಶ್ರಿತರಾದ ರೈತರಿಗೆ ಪುನರ್ವಸತಿಗಂತ ಹೇಳಿ 9,619 ಎಕರೆ ಜಮೀನು ಬೇರೆ ಬೇರೆ ಭಾಗದಲ್ಲಿ, ಹೊಸನಗರ ಇರ್ಬೋದು, ತೀರ್ಥಹಳ್ಳಿ ಇರ್ಬೋದು, ಶಿವಮೊಗ್ಗ ಗ್ರಾಮಾಂತರ ಇರ್ಬೋದು, ಈ ರೀತಿಯ ಮೇಲೆ ನಮ್ಮ ಶಿಕಾರಿಪುರ ಅಲ್ಲಿ ಬೇರೆ ಬೇರೆ ಸಣ್ಣ ಪುಟ್ಟ ಅಧಿಸೂಚನೆಯಲ್ಲಿ 100 ಎಕರೆ, 50 ಎಕರೆ, 80 ಎಕರೆ ಈ ರೀತಿ ಸರ್ಕಾರಿ ಭೂಮಿಯ ಅರಣ್ಯ ಭೂಮಿಯನ್ನು ಕಂದಾಯ ಭೂಮಿಗೆ ಹಸ್ತಾಂತರ ಮಾಡಲಾಗಿದೆ ಅಂತ ಹೇಳಿ ಸಾಕಷ್ಟು ನನಗೆ ನಿಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಂಗ್ಲಿಷ್ ನಲ್ಲಿ ಹೇಳಿದ್ದಾರೆ. These lands have been surrendered to Forest Department for rehabilitation of the submerged rats ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಿರಾಶ್ರಿತ ಮುಳುಗಡೆ ಆದ ರೈತರಿಗೆ ಪುನರ್ವಸತಿಗಂತ ಹೇಳಿ ಇಷ್ಟು ಜಮೀನನ್ನ ಅರಣ್ಯದಿಂದ ಕಂದಾಯ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಅದು ಸರ್ಕಾರಿ ಆದೇಶ ಆಗ್ತದೆ, ಅದು ಪತ್ರದಲ್ಲಿ ಇರ್ತದೆ. 1958ರಿಂದ 63 ಆಗ್ಲಿ, 1980ನೇ ಇಸ್ವಿವರೆಗೂ, 82ನೇ ಇಸ್ವಿವರೆಗೂ ಕಾಂಗ್ರೆಸ್ ಸರ್ಕಾರ ಇತ್ತು, ತಮ್ಗೆಲ್ಲ ಗೊತ್ತಿದೆ. ತದನಂತರ ಅಲ್ಲಿ ಏನು ಮುಳುಗಡೆ ಆದ ಪ್ರದೇಶದಿಂದ ಬಂದು ಇಲ್ಲಿಗೆ ಹಾಕಿದ್ರು, ತೀರ್ಥಹಳ್ಳಿ ಅಥವಾ ಬೇರೆ ಬೇರೆ ಪ್ರದೇಶಗಳಿಗೆ ಕರ್ಕೊಂಡ್ಬಂದು ಲಾರಿಲಿ ತಂದು ಬಿಟ್ಟು ಹೋಗಿದ್ರು, ಆ ರೈತರು ಕೂಡ ಆಗಿನ ಈ ಸರ್ಕಾರ ಕಾಗದ ಪತ್ರಗಳ ಅಥವಾ ಸರ್ಕಾರಿ ಪ್ರಕ್ರಿಯೆಗಳಿಗೆ ಕಡೆ ಗಮನ ಕೊಡದೆ ಅವರು ಏನಿತ್ತು ಮರ ಕಾಡು ಗೀಡು ಅವನ್ನ ಇದು ಮಾಡಿ ಅವ್ರ ಗದ್ದೆ ತೋಟ ಹಾಕ್ಲಿಕ್ಕೆ ಅದ್ರ ಬಗ್ಗೆ ಗಮನ ಕೊಟ್ಟರು ಬಿಟ್ರೆ ಈ ಪ್ರಕ್ರಿಯೆಗಳ ಬಗ್ಗೆ ಗಮನ ಹರಿಸ್ತಿಲ್ಲ. ಆಗ ಸ್ವಲ್ಪ ವಿದ್ಯಾವಂತರು ಇರ್ಲಿಲ್ಲ ಅಂತ ಅಂದ್ಕೊಂತೀನಿ ಆಗಿನ ಸಮಯದಲ್ಲಿ. ತದನಂತರ 1978ರಿಂದ 80ರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬರ್ತದೆ. ಆಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಇತ್ತು. ಆ ಬಂದಾಗ ಅದಕ್ಕಿಂತ ಮೊದಲು ಇದನ್ನ ಪ್ರಕ್ರಿಯೆಗಳು ಅಥವಾ ಇದೇನಿದೆಯೋ ಅರಣ್ಯ ಇಷ್ಟು ಪ್ರದೇಶನ ಪುನರ್ವಸತಿಗೆ ಅಂತ ಹೇಳಿ ರಿಲೀಸ್ ಆಫ್ ಲ್ಯಾಂಡ್ ಅಂತ ಹೇಳ್ತಾರೆ ಆ ಆದೇಶದಲ್ಲಿ, ರಿಲೀಸ್ ಮಾಡಿದ್ರೆ ಅದನ್ನ ಬಿಟ್ಟು ವನ್ಯಜೀವಿ ವ್ಯಾಪ್ತಿಗೆ ಸೇರಿಸಬಹುದಾಗಿತ್ತು. ಆಗ್ಲೂ ಕೂಡ ಆ ಪ್ರಕ್ರಿಯೆ ಆಗ್ಲಿಲ್ಲ, ಯಾರು ಅದರ ಕಡೆ ಗಮನ ಕೂಡ ಕೊಡ್ಲಿಲ್ಲ. ಇತ್ತೀಚೆಗೆ 1978ರಿಂದ 80 ಯಾವಾಗ ಅರಣ್ಯ ಅನ್ನ ಇಲಾಖೆ ಸ್ಟೇಟ್ ಲಿಸ್ಟ್ ಇಂದ ಸೆಂಟ್ರಲ್ ಲಿಸ್ಟ್ಗೆ ಹೋಗ್ತದೆ. ಮೊದಲು 78ರಿಂದ 80 ಒಳಗೆ ರಾಜ್ಯ ಸರ್ಕಾರದವರು ಯಾವುದೇ ತರದ ನಿರ್ಧಾರ ಅಥವಾ ತೀರ್ಮಾನ ಕೂಡ ತಗೊಬೋದಾಗಿತ್ತು ಅರಣ್ಯ ಇಲಾಖೆ ಮೇಲೆ. ಯಾವ 78ರಿಂದ 80 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬರ್ತದೋ ಅದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಹೋಗ್ತದೆ, ವ್ಯಾಪ್ತಿಗೆ ಹೋಗ್ತದೆ. ಯಾವುದೇ ಒಂದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾವುದೇ ನಿರ್ಧಾರ ಅಥವಾ ತೀರ್ಮಾನ ತಗೊಳ್ಳೋಕೆ ಬರೋದಿಲ್ಲ, ಈಗಲೂ ಕೂಡ ಹಾಗೆ. ತದನಂತರ
ನಮ್ಮ ರಾಜ್ಯದಲ್ಲೆಲ್ಲ ಅಥವಾ ರಾಷ್ಟ್ರದಲ್ಲೆಲ್ಲ ವಿಶ್ವದಲ್ಲಿ ಈ ಅರಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಧ್ಯಯನ ಆಗ್ತಾ ಇದೆ. ಯಾವುದು ಅರಣ್ಯ ಕಡಿಮೆ ಆಗ್ಬಾರ್ದು, ಇಂಥ ಪ್ರದೇಶಕ್ಕೆ ಇರಬೇಕು ಅರಣ್ಯ ಅನ್ನೋ ಕಾರಣಕ್ಕೋಸ್ಕರ ಕಠಿಣವಾದ ಕ್ರಮ ಕೈಗೊಳ್ತಾನೆ ಬರ್ತಾ ಇದೆ. ವಿಶ್ವದಲ್ಲಿ ಚರ್ಚೆಯಾಗಿ ನಮ್ಮ ರಾಷ್ಟ್ರದಲ್ಲಿ ಅಥವಾ ರಾಜ್ಯದಲ್ಲಿ ಕೂಡ ಅದಾಗ್ತಾ ಇದೆ. ಇದರ ಮಧ್ಯೆ ಈ ಏನ್ ರಿಲೀಸ್ ಆಫ್ ಲ್ಯಾಂಡ್ ಅಂತ ಇತ್ತು 2017ರಲ್ಲಿ ಮಾನ್ಯ ಕಾಗೋಡು ತಿಮ್ಮಪ್ಪನವರು ಕಂದಾಯ ಮಂತ್ರಿ ಆಗಿದ್ರು. ಆಗ ಒಂದು ಪ್ರಕ್ರಿಯೆಯಲ್ಲಿ ಒಂದು ಏನು 56 ಡಿನೋಟಿಫಿಕೇಶನ್ ಅಂತ ಏನ್ ಮಾಡಿದ್ದಾರೆ ಅದನ್ನ ಸ್ವಲ್ಪ ತ್ವರಿತವಾಗಿ ಮಾಡಿ ಡಿನೋಟಿಫಿಕೇಶನ್ ಅಂತ ಮಾಡಿ ಒಂದು ಸಂದರ್ಭದಲ್ಲಿ ಆದೇಶ ಕೂಡ ಹೊರಡಿಸಿದಾಗ ಸಾಕಷ್ಟು ಕಡೆ ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ, ಆಗ ಮುಖ್ಯಮಂತ್ರಿ ಆಗಿರ್ತಾರೆ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಆದಾಗ ಅಲ್ಲಿ ಹಕ್ಕುಪತ್ರ ಕೊಟ್ವಿ ಅಂತ ಕಾಣಿಸ್ಕೊಂಡ್ಲಿಕ್ಕೋಸ್ಕರ ಈ ರೀತಿಯ ಒಂದು ಹಕ್ಕುಪತ್ರ ಅಂತ ಹೇಳಿ ಎಲ್ಲ ಕಡೆ ಕೊಡ್ತಾರೆ. ಸರ್ಕಾರಿ ಕಾರ್ಯಕ್ರಮ ಆಗಿರ್ತದೆ ಅದು. ಸರ್ಕಾರಿ ಕಾರ್ಯಕ್ರಮದಲ್ಲಿ ಒಂದಷ್ಟು ಜನಕ್ಕೆ ಹಕ್ಕುಪತ್ರ ಅಂತ ಹೇಳಿ ಅಲ್ಲಿ ವಿತರಣೆ ಮಾಡ್ತಾರೆ. ಆದ್ರೆ ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ಅದಕ್ಕೆ ಒಂದು ಚೆಕ್ ಬಂದಿ ಅನ್ನೋದು ಇರೋದಿಲ್ಲ. ತಹಶೀಲ್ದಾರ್ ಇಲ್ಲಿ ಸಹಿ ಅಂತ ಹಾಕಿರ್ತಾರೆ. ಆಮೇಲೆ ತದನಂತರ ಹೋಗಿ ಕೇಳಿದಾಗ ತಾಲೂಕ್ ಕಚೇರಿಯಲ್ಲಿ ಇದರಲ್ಲಿ ಹೋಗಿ ಕೇಳಿದಾಗ ಅದಕ್ಕೆ ಯಾವ್ದು ಅಪ್ಪ ಅಮ್ಮ ಯಾವ್ದು ಇರಲ್ಲ, ದಾಖಲೆಗಳ ಮೂಲ ಏನಿದೆಯೋ ಅದು ಅಥವಾ ಪ್ರಕ್ರಿಯೆ ಏನಿರ್ತದೋ ಅದ್ರ ದಾಖಲಾತಿ ಕೂಡ ಇರೋದಿಲ್ಲ, ಯಾವುದೇ ತರದ್ ಇರೋದಿಲ್ಲ. ನಾವು ಶರಾತಿ ಮುಳುಗಡೆ ಸಂತ್ರಸ್ತರಿಗೆ ಹಕ್ಕುಪತ್ರ ಕೊಟ್ವಿ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡ್ಲಿಕ್ಕೋಸ್ಕರ ಮಾತ್ರ ಇದ್ ಮಾಡ್ತಾರೆ ಬಿಟ್ರೆ ಅದಕ್ಕೆ ಯಾವುದೇ ತರದ ಮಾನ್ಯತೆ ಇರೋದಿಲ್ಲ. ನಾವು ಅದ ನಂತರ ಹೋಗಿ ಕೇಳಿದಾಗ ಇಲ್ಲ, ಇದು ಅವತ್ತಿನ ದಿನ ಏನೋ ಅರ್ಜೆಂಟ್ ಆಗಿ ಕೊಟ್ಟಿದ್ವಿ, ಅದ್ರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇಲ್ಲ ಅಂತ ಹೇಳಿ ತಾಲೂಕ್ ಕಚೇರಿಯಲ್ಲಿ ಹೇಳ್ತಾರೆ. ಈ ರೀತಿ ಆದ್ಮೇಲೆ ಮತ್ತೆ ಗಿರೀಶ್ ಆಚಾರ್ಯ, ನಮಗೆಲ್ಲ ಗೊತ್ತಿದೆ, ಗಿರೀಶ್ ಆಚಾರ್ಯ ಅಂತ ಹೇಳೋರು ಒಂದು ಹೈಕೋರ್ಟ್ ಅಲ್ಲಿ ಒಂದು ಅರ್ಜಿ ಸಲ್ಲಿಸ್ತಾರೆ. ಇಲ್ಲ, ಇದು ಇದೇನು ಡಿನೋಟಿಫಿಕೇಶನ್ ಆಗಿದೆ ಕ್ರಮಬದ್ಧವಾಗಿ ಆಗಿಲ್ಲ, ಇದನ್ನ ರದ್ದುಗೊಳಿಸ್ಬೇಕು ಅಂತ ಹೇಳಿ ಒಂದು ಹೈಕೋರ್ಟ್ ಆದೇಶ ಆಯ್ತಲ್ಲ, ಅವಾಗ ಇದ್ರದ್ದು ಎಫೆಕ್ಟ್ ಎಲ್ಲರಿಗೂ ಗೊತ್ತಾದಾಗ ಎಲ್ಲರೂ ಕೂಡ ಇದಕ್ಕೆ ಪ್ರಕ್ರಿಯೆ ಸರಿಯಾಗಿಲ್ಲ, ಕೇಂದ್ರ ಸರ್ಕಾರದ ಪೂರ್ವಾನುಮತಿ ತಗೊಳ್ದೇ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಈ ಪ್ರಕ್ರಿಯೆ ಸರಿಯಾದ ರೂಪದಲ್ಲಿ ಪ್ರಸ್ತಾವನೆ ಕಳಿಸ್ಲಿಕ್ಕೆ ಅನುಕೂಲ ಆಗಿದೆ. ಈಗ ಪ್ರಸ್ತಾವನೆ ಹೋಗಿತ್ತು, ಆದ್ರೆ ಸುಪ್ರೀಂ ಕೋರ್ಟ್ ಅವರ ಕನ್ಸೆಂಟ್ ಬೇಕು ಅಥವಾ ಅನುಮತಿ ಬೇಕು ಅನ್ನೋ ಕಾರಣಕ್ಕೋಸ್ಕರ ವಾಪಸ್ ಬಂದಿದೆ. ಈಗ ಮೊನ್ನೆ 1 ವರ್ಷದ ನಂತರ ಈ ಕಾಂಗ್ರೆಸ್ ಸರ್ಕಾರ ಏನ್ ಬಂತು, 1 ವರ್ಷದ ನಂತರ ಈಗ ಮೊನ್ನೆ ಐಎ ಹಾಕೋ ಪ್ರಯತ್ನ ಮಾಡಿದ್ದಾರೆ. ಮಧ್ಯಂತರ ಅರ್ಜಿ ಹೋಗ್ಬಿಟ್ಟಿದೆ. 9,169 ಎಕರೆ ಪ್ರಸ್ತಾವನೆ ಹೋಗಿದೆ ಶಿವಮೊಗ್ಗ ಜಿಲ್ಲೆಯಿಂದ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ, ಇದನ್ನ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ. ಇದಿಷ್ಟು ವಾಸ್ತವಾಂಶ, ಇದಿಷ್ಟು ಆಗಿದೆ ಇಲ್ಲಿ. ಇದನ್ ಮೇಲೆ ಮತ್ತೆ ಅವರು ಹೇಳೋದು ಇದು ಬಿಜೆಪಿ ಅವ್ರು ಮಾಡಬಹುದಾಗಿತ್ತು, 50-60 ವರ್ಷದಲ್ಲಿ 3-4 ವರ್ಷ ಅಷ್ಟೇ ಪ್ರಯತ್ನ ಪಟ್ಟಿದ್ ಬಿಟ್ರೆ ಬಿಜೆಪಿ ಅವ್ರು ಇರ್ಲಿಲ್ಲ. ಅವಾಗ ಅವರೇ ಇದ್ದಿದ್ದು. 83 ತನಕನೂ ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ದು ಅವಾಗ. ಆಮೇಲೆ ಈ ರೀತಿಯ ಒಂದು ಇದು ಕೂಡ ಹಂಚಿದ್ದಾರೆ ಅಂತ ನಿಮ್ಗೆ ಹೇಳಿದೀನಿ. ಈಗ ಹಕ್ಕುಪತ್ರ ಕೊಟ್ಟಿದೀವಿ ಅಂತ ಈ ರೀತಿಯ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಈ ರೀತಿಯ ಒಂದು ಹಕ್ಕುಪತ್ರ ಹಂಚಿದ್ದಾರೆ. ಇದಕ್ಕೆ ಏನೂ ಇಲ್ಲ, ಹಿಂದೆ ಮುಂದೆ ಇಲ್ಲ, ಇದು ಚೆಕ್ ಬಂದಿ ಇಲ್ಲ, ಯಾವ್ದು ಇಲ್ಲ, ಇದ್ರಲ್ಲಿ ಯಾರ ಜಮೀನು ಯಾರಿಗಂತನೂ ಇಲ್ಲ. ಅಂದ್ರೆ ಈ ಶರಾವತಿ ಮುಳುಗಡೆ ಸಂತ್ರಸ್ತಲ್ಲಿ 95% ಈಡಿಗ್ರೆ ಇರೋದು. ಅದನ್ನ ಭಾವನಾತ್ಮಕವಾಗಿ ಕೇಳಿಸ್ಲಿಕ್ಕೋಸ್ಕರ ಈ ರೀತಿಯ ಚರ್ಚೆಗಳು ಮಾಡ್ತಾ ಇದ್ದಾರೆ. ಬಟ್ ವಾಸ್ತವಾಂಶ ಇದು. ಆದ್ರೆ ಈಡಿಗ ಸಮಾಜಕ್ಕೆ ಬಂದಿರುವಂತ ಅನುದಾನ ಅಥವಾ ಕೆಲಸ ಕಾರ್ಯಗಳು ಬಿಜೆಪಿ ಸರ್ಕಾರದಲ್ಲಿ ಅತಿ ಹೆಚ್ಚು ಅಂತ ಹೇಳಲಿಕ್ಕೆ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಹಾಸಂಸ್ಥಾನಕ್ಕೆ ಆಗ 2009-10ರಲ್ಲೇ ಯಡಿಯೂರಪ್ಪನವರು 1.5 ಕೋಟಿಯಷ್ಟು ಹಣ ಅದಕ್ಕೆ ಅನುದಾನವಾದ ರೂಪದಲ್ಲಿ ಕೊಟ್ಟಿದ್ರು. ಇತ್ತೀಚಿನ ದಿನಗಳಲ್ಲಿ ಆರ್ಯ ಈಡಿಗರ ವಿದ್ಯಾರ್ಥಿ ನಿಲಯಕ್ಕೆ 1 ಕೋಟಿ, ತೀರ್ಥಹಳ್ಳಿ ಆರ್ಯ ಈಡಿಗರ ವಿದ್ಯಾನಿಲಯಕ್ಕೆ 1 ಕೋಟಿ ರೂಪಾಯಿಯಷ್ಟು ಮಾನ್ಯ ಸಂಸದರು ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಅದೊಂದು 1 ಕೋಟಿ ಕೊಟ್ಟಿದ್ದಾರೆ. ಗರ್ತಿಕೆರೆ ಶ್ರೀ ನಾರಾಯಣಗುರು ಮಹಾಸಂಸ್ಥಾನದಲ್ಲಿ ಹೆಚ್ಚು ಕಡಿಮೆ 6 ಕೋಟಿ. ಬಂಗಾರಪ್ಪನವರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ನಮ್ಮ ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಆಗಿದ್ದರು. ಅವ್ರ ಬಗ್ಗೆ ಒಂದು ಮಾತು ನಾವು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ರಾಜ್ಯದಲ್ಲೆಲ್ಲ ಇಡೀ ವಿಶ್ವದಲ್ಲೇ ಮೇಯರ್ ನಟರಾಗಿ ಒಂದು ಹೆಸರು ಮಾಡಿದ್ದಂಥವ್ರು. ಅವ್ರ ಬಗ್ಗೆ ನಾವು ಮಾತಾಡ್ಲಿಕ್ಕಿಲ್ಲ. ಆದ್ರೆ ಬಂಗಾರಪ್ಪನವರ ಮಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಸೊಸೆ ಅಂತ ಹೇಳಿ ಶಿವರಾಜ್ ಕುಮಾರ್ ಅವರು ಬಂದು ಇಲ್ಲಿ ತನ್ನ ಮಡದಿ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ.
ನಾವು ಅಭ್ಯರ್ಥಿ ಬಗ್ಗೆ ಬೇರೆ ಏನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. 2014ರಲ್ಲಿ ಸ್ಪರ್ಧೆ ಮಾಡಿದಂತ ಗೀತಾ ಶಿವರಾಜ್ ಕುಮಾರ್ ಅವರು 2024ಕ್ಕೆ ಈಗ ಅಭ್ಯರ್ಥಿಯಾಗಿ ಬಂದಿದ್ದಾರೆ. ಅವರು ನಾನು ಅಭ್ಯರ್ಥಿ ಬಗ್ಗೆ ಏನು ಹೇಳಲೇಬೇಕಾದ ಪರಿಸ್ಥಿತಿ ಇದೆ. 10 ವರ್ಷದಲ್ಲಿ ಯಾವುದೇ ಕಾರ್ಯಕ್ರಮಗಳಿಗೆ ಬರ್ಲಿಲ್ಲ. ಕನಿಷ್ಠ ಗಣೇಶ ಹಬ್ಬದ ಪೆಂಡಾಲ್ ಕಾರ್ಯಕ್ರಮಕ್ಕಾರ ಬರ್ಬೋದಾಯ್ತು, ಅದಕ್ಕೂ ಕೂಡ ಬರ್ಲಿಲ್ಲ. 10 ವರ್ಷದ ನಂತರ ಈಗ ಬಂದು ಕಾಂಗ್ರೆಸ್ ಪಕ್ಷದವ್ರದ ನಿಲುವು ಏನಿದೆ ಗೊತ್ತಿಲ್ಲ, ಹರಕೆ ಕುರಿ ಮಾಡ್ಬೇಕಂತ ಇದಾರೋ ಏನೋ ಗೊತ್ತಿಲ್ಲ. ಅದನ್ನ ಅವ್ರನ್ನ ಕರ್ಕೊಂಡ್ ಬಂದು ನಿಲ್ಸಿದಾರ. ಹೆಣ್ಮಗಳು, ನಮ್ಮ ಜಿಲ್ಲೆ ಹೆಣ್ಮಗಳು ಬಂದು ನಿಲ್ಸಿದ್ದಾರೆ. ಅವ್ರಿಗೆ ನಮ್ಮ ಜನಸಾಮಾನ್ಯರ ಅಥವಾ ನೀವು ಹೇಳಿದ್ರ ಈಗ ಶರಾವತಿ ಮುಳುಗೇಶ್ ಅಂತ ಅವರಾಗಿ ಅವ್ರಿಗೆ ಏನು ಮಾಡ್ಬೇಕಾಗಿಲ್ಲ, ಅರಿವಿಲ್ಲ, ಮಾತಾಡಕ್ಕೂ ಗೊತ್ತಾಗ್ತಾ ಇಲ್ಲ ಪಾಪ ಅವರಿಗೆ. ಅವರು ಶಿವರಾಜ್ ಕುಮಾರ್ ಅವರ ಮಡದಿಯಾಗಿ ಸಾಮಾನ್ಯವಾಗಿ ಡಾಕ್ಟರ್ ರಾಜ್ಕುಮಾರ್ ಕುಟುಂಬಕ್ಕೆ ಸಾಕಷ್ಟು ರಾಜಕೀಯ ಅವಕಾಶಗಳು ದೊರಕಿದ್ರು ಕೂಡ ಅವ್ರು ನಾವು ರಾಜಕೀಯಕ್ಕೆ ಬರೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ರು. ಗೀತಾ ಶಿವರಾಜ್ ಕುಮಾರ್ ಯಾವ ವಿಶ್ವಾಸದ ಮೇಲೆ ಹೇಳಿದಾರೋ ನಮಗೆ ಅದು ಗೊತ್ತಿಲ್ಲ. ಸ್ಪರ್ಧೆ ಮಾಡಿದ್ದಾರೆ. ಈಗ ಇವತ್ತಿನ ದಿನ ನಡೀತಾ ಇರೋದು ಅಭಿವೃದ್ಧಿ ಹಾಗೂ ರಾಷ್ಟ್ರದ ಚುನಾವಣೆ. ರಾಷ್ಟ್ರದ ಏನು ಅಭಿವೃದ್ಧಿ ಆಗ್ಬೇಕಾಗಿದೆ ಅಥವಾ ರಾಷ್ಟ್ರ ಮಟ್ಟಕ್ಕೆ ಯಾರು ಹೋದ್ರೆ ಒಳ್ಳೇದಾಗ್ತದೆ, ಸಂಸತ್ನಲ್ಲಿ ಯಾರು ಇದ್ರೆ ಒಳ್ಳೇದಾಗ್ತದೆ ಅನ್ನೋದ್ರ ಮೇಲೆ ಕಳೆದ 10 ವರ್ಷದಲ್ಲಿ 15 ವರ್ಷದಿಂದ MP ಅವರು ಆಗಿದ್ರು ಕೂಡ, ರಾಘವೇಂದ್ರ ಅವರು ಸಂಸತ್ ಸದಸ್ಯರಾಗಿದ್ರು ಕೂಡ, ಕಳೆದ 10 ವರ್ಷದಲ್ಲಿ ಮೋದಿ ಅವರ ಸರ್ಕಾರ ಬಂದ ನಂತರ ಶಿವಮೊಗ್ಗ ಜಿಲ್ಲೆ, ನೀವು ಮಾಧ್ಯಮದವ್ರಿಗೆ ಚೆನ್ನಾಗಿ ಗೊತ್ತಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗಿದ್ದಾವೆ. ಮತ್ತೆ ನಾನು ಹೇಳ್ಕೊಳ್ಳೋ ಸಾಕಷ್ಟು ಕರಪತ್ರ ಕೂಡ ಬಂದಿದೆ. ವಿಮಾನ ನಿಲ್ದಾಣದಿಂದ ಹಿಡಿದು ಸಿಗಂದೂರು ಸೇತುವೆವರೆಗೂ ಎಷ್ಟಾಗಿದೆ, ರಾಷ್ಟ್ರೀಯ ಹೆದ್ದಾರಿಗಳು ಏನಾಗಿದೆ, ಬೇರೆ ಸಂಸ್ಥೆಗಳ ಕಚೇರಿಗಳೇನು ಸ್ಥಾಪನೆಗಳಾಗಿದ್ದಾವೆ, ಸ್ಮಾರ್ಟ್ ಸಿಟಿ ಇದಾಗಿದೆ, ಬೇಕಾದಷ್ಟು ಕೆಲಸ ಕಾರ್ಯಗಳಾಗಿದೆ. ಅದನ್ನ ಹೇಳಲಿಕ್ಕೆ ಏನು ಸಾಕಷ್ಟು ಕರಪತ್ರಗಳು ಬೇಕಾಗಿದೆ. ನಿಮಗೂ ಗೊತ್ತಿದೆ, ಸಾಕಷ್ಟು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲರೂ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಆ ರೀತಿಯ ಸಂಸತ್ ಸದಸ್ಯರು ಬೇಕಾ ಅಥವಾ ಪೋಷಕ ನಟರಾಗಿ 10 ವರ್ಷಕ್ಕೆ ಒಂದ್ಸರಿ ಈಗ ಬಂದಿರೋರು ಅವ್ರು ಬೇಕಾಗ್ತದ ಅಂತ ನಮ್ಮ ಪ್ರಶ್ನೆ. ಯಾರು ನಮ್ಮ ಸಮುದಾಯದವರು ಸಾಕಷ್ಟು ಮೊದಲು ಹಿಂದೆ 10-15 ವರ್ಷದ ಹಿಂದೆ ಸಾಮಾನ್ಯವಾಗಿ ಕಾಂಗ್ರೆಸ್ ಬೆಂಬಲಿಗರೇ ಆಗಿದ್ರು. ಈಗ 15 ವರ್ಷದಿಂದ ಇತ್ತೀಚೆಗೆ ಮೋದಿ ಅವರ ಅಧಿಕಾರ ವಹಿಸ್ಕೊಂಡ ಮೇಲಂತೂ ಯುವ ಪೀಳಿಗೆ ಸಂಪೂರ್ಣವಾಗಿ ಬಿಜೆಪಿ ಪರವಾಗಿದ್ದಾರೆ. ಆಮೇಲೆ ಎಲ್ಲರಿಗೂ ಸಾಕಷ್ಟು ಮಾಹಿತಿ ದಿನನಿತ್ಯ ಮೊದಲಾಗಿದ್ರೆ ಪೇಪರ್ ಮೂಲಕ ಮಾತ್ರ ಗೊತ್ತಾಗ್ತಿತ್ತು. ಈಗ ಟಿವಿ ಇದೆ, ವಾಟ್ಸಪ್ ಇದೆ, ಬೇರೆ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳಿದಾವೆ. ಎಲ್ಲದರಲ್ಲೂ ಯಾರು ಏನ್ ಮಾಡಿದ್ದಾರೆ, ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಸಂಪೂರ್ಣವಾಗಿ ದಿನನಿತ್ಯ ಒಂದೊಂದು ಸೆಕೆಂಡಿಗೂ ಬರುವಂತ ನೋಡುವಂತ ಅಭಿವೃದ್ಧಿ ಆಗಿದೆ. ಯುವ ಪೀಳಿಗೆ ಏನಿದೆಯೋ ಅಥವಾ ನಮ್ಮ ಸಮಾಜದವ್ರು ಏನಿದಾರೋ ನಾವು ಸಂಪೂರ್ಣವಾಗಿ ಸಾಕಷ್ಟು ದೊಡ್ಡ ಶೇಕಡವಾರು 75-80% ಬಿಜೆಪಿ ಪರವಾಗಿ ನಿಲ್ತಾರೆ ಅಂತ ಹೇಳಿ ನಾವು ಈಗ ಸಾಕಷ್ಟು ಎಲ್ಲ ಕ್ಷೇತ್ರದಲ್ಲೆಲ್ಲ ಬಂದಿರೋರು ಎಲ್ಲ ಅಲ್ಲಿ ಪ್ರಚಾರ ಮಾಡೋ ಸಂದರ್ಭದಲ್ಲಿ ಹೋಗಿರೋದ್ರಲ್ಲಿ ನಾವು ಕಂಡು ಬಂದಿರೋಂಥ ಸಂಗತಿ ಇದು ರಾಷ್ಟ್ರದ ಚುನಾವಣೆ ಆಗಿರೋದ್ರಿಂದ ಯಾರು ಹೋಗ್ಬೇಕು, ಯಾರು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಕಳೆದ 10 ವರ್ಷದಲ್ಲಿ, ಯಾರು ನಮ್ಮ ಸಮಾಜದ ಪರವಾಗಿ ನಿಂತಿದ್ದಾರೆ ಅಂತ ಎಲ್ಲರೂ ಗೊತ್ತಿರೋದ್ರಿಂದ ನಮ್ಮ ಸಮಾಜದ ಪರವಾಗಿ, ನಮ್ಮ ಪಾರ್ಟಿ ಪರವಾಗಿ ನಮ್ಮ ಸಮಾಜದವರು ಕೈ ಜೋಡಿಸ್ತಾರೆ ಈ ಸರಿ ಅಂತ ಹೇಳಿ ನಮ್ಮ ಸಂಪೂರ್ಣವಾದ ವಿಶ್ವಾಸ ಇದೆ. 3.5 ಲಕ್ಷದ ಮೇಲಿದೆ. ಕಾಗೋಡು ತಿಮ್ಮಪ್ಪನವರು, ಬಂಗಾರಪ್ಪನವರು, ಇವರ ಪ್ರಶಾಂತ್ ಅವ್ರ ತಂದೆ KD ಶಿವಪ್ಪನವರು, ನಮ್ಮ ತಂದೆ ಸ್ವಾಮಿ ರಾಯರು, ಇವರೆಲ್ಲ ಟ್ರಸ್ಟಿಗಳಾಗಿ ಒಂದು ಈ ಈಡಿಗರಿಗಾಗಿ ಒಂದು ಸಂಸ್ಥೆಯನ್ನು ಮಾಡಿದ್ರು. ಆ ಸಂಸ್ಥೆ ಈಗ ನಮ್ಮ ಈಡಿಗರ ಕೈಲಿ ಇಲ್ಲ. ನಮಗೆ ಪುಣ್ಯಾತ್ಮ ಯಡಿಯೂರಪ್ಪನವ್ರು ಕೊಟ್ಟಿದ್ದು ಒಂದು ಸಣ್ಣ ಜಾಗ, 1 ಎಕರೆ ಜಾಗ, ಒಳ್ಳೆ ಜಾಗ, ಇವತ್ತು ಬಹಳ ಬೆಲೆ ಬಾಳ್ತಕ್ಕಂಥ ಜಾಗ. ಅದರಲ್ಲಿ ನಾವು ನಮ್ಮ ಸಭಾಭವನವನ್ನು ಕಟ್ಕೊಂಡಿದ್ದೇವೆ. ಅದೇ ರೀತಿ 1 ರೂಪಾಯಿ ಅನುದಾನ ಇವ್ರು ಯಾರು ಕೊಡ್ಲಿಲ್ಲ. ಇಡೀ ಸಮಾಜಕ್ಕೆ ಸಮಾಜದ ಆಸ್ತಿಯನ್ನೇ ಕಬಳಿಸಿದ್ದಾರೆ. ಸಮಾಜಕ್ಕೆ ಆಸ್ತಿಯನ್ನು ಕೊಟ್ಟವರು ಯಡಿಯೂರಪ್ಪನವರು. ಅವ್ರು ಬೇಕಾ, ಅವ್ರ ಮಕ್ಕಳು ಬೇಕಾ? ನಮ್ಮ ಸಮಾಜದ ಆಸ್ತಿಯನ್ನು ಕಬಳಿಸಿದವ್ರು ಬೇಕಾ ಅನ್ನೋದು ಈ ಚುನಾವಣೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ. ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ನಾನು ಒಬ್ಬ ಪ್ರಬಲವಾದ ಆಕಾಂಕ್ಷಿ. ನನ್ನ ಅಹವಾಲನ್ನ ಎಲ್ಲಾ ಕಡೆ ತಲುಪಿಸಿದ್ದೀನಿ. ಕೇಂದ್ರಕ್ಕೂ ಹೇಳಿದ್ದೀನಿ, ನಮ್ಮ ರಾಜ್ಯ ಘಟಕಕ್ಕೂ ಹೇಳಿದ್ದೀನಿ, ಜಿಲ್ಲಾ ಘಟಕಕ್ಕೂ ಹೇಳಿದ್ದೀನಿ. ಸಿಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಇಲ್ಲಿವರೆಗೂ ಎನ್ರೋಲ್ಮೆಂಟ್ ಸಾಕಷ್ಟು ಮಾಡಿಸಿದ್ದೀನಿ ಎಲ್ಲಾ ಕಡೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಾದ್ಯಂತ, ಚಿಕ್ಕಮಗಳೂರು, ಉಡುಪಿ, ಚಿಕ್ಕಮಗಳೂರು, ಮಂಗಳೂರಲ್ಲೂ ಕೂಡ ಮಾಡಿಸಿದ್ದೀನಿ. ಸಿಗ್ಬೋದು, ಇನ್ನು ಅದು ಪ್ರಕ್ರಿಯೆ ನಡೀತಾ ಇದೆ. ಅಭ್ಯರ್ಥಿ ಘೋಷಣೆ ಆಗಿಲ್ಲ.
ನಾನು ಒಬ್ಬ ಪ್ರಬಲವಾದ ಆಕಾಂಕ್ಷಿ.